ಎಷ್ಟೋ ಜನರಿಗೆ ಹೇರ್ ಕಟಿಂಗ್ ಯಾವಾಗ ಮಾಡಿಸಬೇಕು, ಯಾವ ದಿನ ಮಾಡಿಸಬಾರದು, ಹಾಗೆಯೇ ಉಗುರು ಯಾವಾಗ ಕತ್ತರಿಸಬಾರದು ಎಂಬ ಗೊಂದಲ ಸದಾ ಇರುತ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುತ್ತಾರೆ. ಯಾವುದನ್ನು ಪಾಲಿಸಬೇಕು ಎಂದು ತಿಳಿಯದೆ ಇಷ್ಟ ಬಂದ ಹಾಗೆ ಇಷ್ಟ ಬಂದ ದಿನಗಳಲ್ಲಿ ಹೇರ್ ಕಟಿಂಗ್ ಮಾಡಿಸುತ್ತಾರೆ. ಆದರೆ ಶಾಸ್ತ್ರದ ರೀತಿಯಲ್ಲಿ ಹೇರ್ ಕಟಿಂಗ್ ಹಾಗೂ ಉಗುರು ಕತ್ತರಿಸುವುದು ಮಾಡಿದರೆ ಏನೂ ಫಲ. ಯಾವ ದಿನ ಮಾಡಿಸಿದರೆ ಆಯಸ್ಸು ಕ್ಷೀಣವಾಗುತ್ತದೆ ಎಂದು ಈಗ ತಿಳಿಯೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈಗಿನ ವೇಗದ ದಿನಗಳಲ್ಲಿ ಸಿಕ್ಕ ದಿನಗಳಂದು ಕ್ಷೌರ ಕ್ರಿಯೆ ಮಾಡಿಸುತ್ತಾರೆ. ಇದು ದೊಡ್ಡ ತಪ್ಪು. ಆಗಿನ ಕಾಲದಿಂದಲೂ ನಮ್ಮ ಹಿರಿಯರು ವಾರ, ತಿಥಿ, ಶುಭ ಅಶುಭ ದಿನಗಳನ್ನು ನೋಡಿ ಕ್ಷೌರ ಮಾಡಿಸುತ್ತಿದ್ದರು. ಸೋಮವಾರ ಇದು ಚಂದ್ರನ ದಿನವಾಗಿದೆ. ಚಂದ್ರನು ಮನಸ್ಕಾರಕ. ಸೋಮವಾರದ ದಿನ ತಲೆ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಿದರೆ ಶುಭವೂ ಹೌದು, ಅಶುಭವೂ ಹೌದು, ಹಾಗೂ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಸೋಮವಾರದ ದಿನ ಉಗುರು ಕತ್ತರಿಸುವುದಕ್ಕೆ ಮತ್ತು ತಲೆ ಕೂದಲು ಕತ್ತರಿಸುವುದಕ್ಕೆ ಸೂಕ್ತವಲ್ಲ. ಮಂಗಳವಾರ ಈ ದಿನ ಕೂದಲು ಕತ್ತರಿಸುವುದು ನಿಷಿದ್ಧ. ಯಾರು ಈ ದಿನ ಕ್ಷೌರ ಮಾಡಿಸುತ್ತಾರೋ ಅವರಿಗೆ ಸಾಲದ ಹೊರೆ ಹೆಚ್ಚುತ್ತದೆ ಎಂದು ನಮ್ಮ ಶಾಸ್ತ್ರ ಹೇಳುತ್ತದೆ. ಇದು ಮಂಗಳನ ದಿನವಾಗಿದೆ ಹಾಗೂ ಮಂಗಳವಾರ ಕ್ಷೌರ ಮಾಡಿಸಿದರೆ ಆಯಸ್ಸು ಕ್ಷೀಣಿಸುತ್ತದೆ, ಆರೋಗ್ಯದ ಸಮಸ್ಯೆಗಳು ಹೆಚ್ಚುತ್ತದೆ. ಈ ದಿನದಂದು ಮರೆತು ಕೂಡ ಹೇರ್ ಕಟಿಂಗ್ ಅಥವಾ ಉಗುರು ಕತ್ತರಿಸುವ ಕೆಲಸ ಮಾಡಬಾರದು. ಇದರಿಂದ ನಿಮಗೆ ತಿಳಿಯದ ಕೋಪ ಕೂಡ ಹೆಚ್ಚುತ್ತದೆ. ಬುಧವಾರ ಇದು ಬುಧನ ದಿನವಾಗಿದೆ. ಯಾರು ಬುಧವಾರದಂದು ಕ್ಷೌರಕ್ರಿಯೆ ಮಾಡಿಸುತ್ತಾರೋ ಅವರಿಗೆ ಸದಾ ಲಕ್ಷ್ಮೀ ಕೃಪೆ ಇರುತ್ತದೆ ಎಂದು ನಂಬಲಾಗಿದೆ. ಬುಧವಾರ ಕ್ಷೌರಕ್ರಿಯೆ ಮಾಡಿಸಿದರೆ ಮಾನಸಿಕ ಪ್ರಶಾಂತತೆ ಹೆಚ್ಚುತ್ತದೆ. ಅದೃಷ್ಟದ ಜೊತೆಗೆ ಅನೇಕ ರೀತಿಯ ಲಾಭಗಳು ಕೂಡ ಉಂಟಾಗುತ್ತದೆ. ಅಲ್ಲದೆ ಬುಧವಾರ ಕ್ಷೌರ ಮಾಡಿಸಿದರೆ ಆಯಸ್ಸು ಕೂಡ ವೃದ್ಧಿಸುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಗುರುವಾರ ಇದು ಗುರುವಿನ ದಿನ. ಈ ದಿನ ಕ್ಷೌರ ಮಾಡಿಸಬಾರದು ಎಂದು ಹೇಳಲಾಗುತ್ತದೆ. ಈ ದಿನವನ್ನು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ದಿನವೆಂದು ನಂಬಲಾಗಿದೆ. ಎಷ್ಟೋ ಕಡೆ ಈ ದಿನಗಳಂದೇ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಈ ದಿನ ಹೇರ್ ಕಟಿಂಗ್ ಮಾಡಿಸಿದ್ದಲ್ಲಿ ಗುರುದೋಷ ಹೆಚ್ಚಾಗುತ್ತದೆ. ಇದರಿಂದ ಅದೃಷ್ಟ ಇಲ್ಲದಂತಾಗುತ್ತದೆ. ಮಾಡುವ ಕೆಲಸದಲ್ಲೂ ಕೂಡ ಹೆಚ್ಚಿನ ಸಮಸ್ಯೆಗಳು ಬರಬಹುದು ಎಂದು ನಂಬಲಾಗಿದೆ. ಶುಕ್ರವಾರ ಇದು ಶುಕ್ರದೇವನ ದಿನ. ಶುಕ್ರನು ಸೌಂದರ್ಯ, ಸಂಪತ್ತು ಮತ್ತು ಆನಂದದ ಸಂಕೇತ ಎಂದು ನಂಬಲಾಗಿದೆ. ಶುಕ್ರವಾರ ಕ್ಷೌರ ಮಾಡಿಸಿದರೆ ದೇಹದಲ್ಲಿನ ಸೌಂದರ್ಯ ಹೆಚ್ಚುತ್ತದೆ. ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಉಂಟಾಗುತ್ತದೆ. ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅನೇಕ ರೀತಿಯ ಅದೃಷ್ಟಗಳನ್ನು ನಿಮಗೆ ತಂದುಕೊಡುತ್ತದೆ. ಶನಿವಾರದಂದು ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಕ್ಷೌರ ಮಾಡಿಸಬಾರದು. ಇದು ಸಾಕ್ಷಾತ್ ಶನಿ ದೇವರ ದಿನ. ಶನಿವಾರದಂದು ಶನಿದೇವರಿಗೆ ಅವಮಾನಿಸಿದರೆ ಪಿತೃಗಳನ್ನು ಅವಮಾನಿಸಿದಂತೆ. ಇದರಿಂದ ಪಿತೃದೋಷಗಳು ಕೂಡ ಹೆಚ್ಚಾಗುತ್ತದೆ. ನೆಗೆಟಿವ್ ಎನರ್ಜಿಗಳು ಹಾಗೂ ಗೊಂದಲಗಳು ನಿಮ್ಮಲ್ಲಿ ಈ ತಪ್ಪಿನಿಂದ ಹೆಚ್ಚುತ್ತದೆ. ಶನಿವಾರ ಉಗುರು ಕತ್ತರಿಸುವುದು ಹಾಗೂ ಕ್ಷೌರ ಮಾಡಿಸುವುದು ಬೇಡ. ಭಾನುವಾರ ರವಿವಾರದ ದಿನ ಅಂದರೆ ಸೂರ್ಯದೇವರ ದಿನ. ಈ ದಿನದಂದು ನೀವು ಕ್ಷೌರಕ್ರಿಯೆ ಅಥವಾ ಉಗುರು ಕತ್ತರಿಸುವುದು ಮಾಡಿದರೆ ಅನಾರೋಗ್ಯದ ಸಮಸ್ಯೆಗಳು ಕೂಡ ಹೆಚ್ಚುತ್ತದೆ. ನಿಮ್ಮ ಅದೃಷ್ಟ ನಿಮ್ಮಿಂದ ದೂರವಾಗುವ ಸಾಧ್ಯತೆ ಇದೆ. ಹಾಗೆಯೇ ಯಾವಾಗಲೂ ಕ್ಷೌರ ಮಾಡಿಸಿದರೆ ಮಧ್ಯಾಹ್ನ 12 ಗಂಟೆಯ ಒಳಗೆ ಮಾಡಿಸಬೇಕು. ಅದರ ಮೇಲೆ ಮಾಡಿಸಬಾರದು. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಅಥವಾ ಉಗುರು ಕತ್ತರಿಸಲು ಹೋಗಬಾರದು. ಇದರಿಂದ ಆಯಸ್ಸು ಕ್ಷೀಣಿಸುತ್ತದೆ. ದರಿದ್ರ ದೇವತೆ ನಿಮಗೆ ತೊಂದರೆ ನೀಡುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೂ ಪಾಡ್ಯಮಿ, ಷಷ್ಠಿ, ಅಷ್ಟಮಿ, ಏಕಾದಶಿ, ಶುಕ್ಲ ಪಕ್ಷ, ನವಮಿ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಚತುರ್ದಶಿ ದಿನಗಳಂದು ಜನ್ಮದಿನದಂದು ಕೂಡ ಕೂದಲು ಕತ್ತರಿಸಬಾರದು ಹಾಗೂ ಉಗುರು ಕತ್ತರಿಸಬಾರದು. ಇದರಿಂದ ನಿಮಗೆ ಅದೃಷ್ಟ ದೂರವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.